ನಾನು 8ನೇ ಕ್ಲಾಸು. ಜೋರಾಗಿ ಮಾತಾಡು. 8ನೇ ಕ್ಲಾಸು. ಅಪ್ಪ ಅಮ್ಮ ಏನು ಮಾಡ್ತಾವ್ರೆ? ಅಪ್ಪ ಅಮ್ಮ ಸ್ಕ್ರಾಪ್ ಬಿಸ್ನೆಸ್ಸು. ಸ್ಕ್ರಾಪ್ ಬಿಸ್ನೆಸ್ಸು. ವಯಸ್ಸೆಷ್ಟು ನಿನಗೆ? ನನಗೆ 16. 16 ವರ್ಷ. ಯಾವಾಗಿಂದ ಶುರು ಮಾಡಿದೆ ಗಾಂಜಾ? ನಾನು ಇವಾಗ ಒಂದು 2 ವರ್ಷ ಆಯಿತು. 2 ವರ್ಷದಿಂದ ಗಾಂಜಾ ಶುರು ಮಾಡಿದೆ. ಎಷ್ಟನೇ ಕ್ಲಾಸ್ ನೀನು? ನಾನು 7ನೇ ಕ್ಲಾಸು. 7ನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದ? 7ನೇ ಕ್ಲಾಸಿಗೆ ನೀನು ಗಾಂಜಾ ಶುರು ಮಾಡಿಸಿದ್ದಾರು? ಫ್ರೆಂಡ್ಸು. ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ? ಗಾಂಜಾ ಸೇದಕ್ಕೆ 500 ರೂಪಾಯಿ ಪಟ್ಲಿ. 500 ರೂಪಾಯಿ ಪಟ್ಲಿ. ಓಕೆ, 500 ರೂಪಾಯಿ ಪಟ್ಲಿ. ಎಷ್ಟು ದಿನ ಸೇರ್ತಾ ಇದ್ರಿ? ನಾವು ಒಂದು 3-4 ಜನ ಸೇರ್ತಾ ಇದ್ವಿ. 500 ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ? 500 ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ. ಕದೀತಾ ಇದ್ದ? ಕದೀತಾ ಇದ್ದೆ. ಎಲ್ಲೆಲ್ಲಿ ಇಡ್ತಾ ಇದ್ರು ನಿಮ್ಮಮ್ಮ? ನಮ್ಮಮ್ಮ ಪರ್ಸಲ್ಲಿ ಇಕ್ತಾ ಇದ್ರು, ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು, ಎತ್ಕೊಂಡ್ಬಿಡ್ತಾ ಇದ್ದೆ. ಓಕೆ, ಆಯಿತು. ಇವಾಗ ನಿನಗೇನು ಬಿಟ್ಬಿಡ್ಬೇಕು ಅನ್ಸುತ್ತಾ, ತಿರ್ಗಾ ಹಂಗೆ ಮಾಡಬೇಕು ಅನ್ಸುತ್ತಾ? ಬಿಟ್ಬಿಡ್ಬೇಕು ಅನ್ಸುತ್ತೆ. ರಿಯಾಬಿಗೆ ಬಂದಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದ್ದೀನಿ. ಬಿಟ್ಬಿಡ್ಬೇಕು ಅನ್ನಿಸ್ತೈತೆ. ಬೇಡ, ಅಮ್ಮನಿಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ, ಬಿಟ್ಬಿಡ್ಬೇಕು ಅನ್ನಿಸ್ತೈತೆ. ಸರಿ, ನಿನ್ನ ಜೊತೆ ಸೇರ್ತಾ ಇದ್ರಲ್ಲ, ತಂದ್ಕೊಡ್ತಿದ್ದು ಯಾರು ನಿಮಗೆ ಪಟ್ಲಿನ? ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು? ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು? ಅವರು ಮೇಯ್ನ್ ಬಂದು ಬರ್ತಾ ಇದೆಯಾ? ನಾನು 8ನೇ ಕ್ಲಾಸು. ಜೋರಾಗಿ ಮಾತಾಡು. 8ನೇ ಕ್ಲಾಸು. ಅಪ್ಪ ಅಮ್ಮ ಏನು ಮಾಡ್ತಾವ್ರೆ? ಅಪ್ಪ ಅಮ್ಮ ಸ್ಕ್ರಾಪ್ ಬಿಸ್ನೆಸ್ಸು. ಓಕೆ, ಒನ್ಸ್ ಅಗೇನ್ ದುನಿಯಾ ವಿಜಯ್ ನಮ್ಮ ಜೊತೆ ಇದ್ದಾರೆ. ಅವರ ಸಿನಿಮಾ ಭೀಮಾದಲ್ಲೂ ಕೂಡ ಇದೇ ಸಬ್ಜೆಕ್ಟು ನೋಡಿದೆ ನಾನು ನಿನ್ನೆ. ಇದೇ ಸಬ್ಜೆಕ್ಟು, ಹೇಗೆ ಮಕ್ಕಳು ಈ ಬಲೆಗೆ ಬೀಳ್ತಾರೆ ಅನ್ನೋದನ್ನು ನೀವು ನೋಡಬೇಕದರಲ್ಲಿ, ಹೇಗೆ ಬೀಳ್ತಾರೆ ಮಕ್ಕಳು ಅಂತೇಳಿ. ಹಾಗಂತ ಇದು ಸಿನಿಮಾ ಪ್ರಮೋಷನ್ಗೆ ನಾನು ಇಲ್ಲಿ ಹೇಳ್ತಾ ಇರೋದಲ್ಲ. ಅದರಲ್ಲಿ ಆದರೆ ಸಿನಿಮಾದಲ್ಲಿ ಏನು ಹೇಳಿದ್ದಾರೆ, ಏನು ನಡೀತಾ ಇದೆ. ನಾಳೆಯಿಂದ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಒಂದು ದೊಡ್ಡ ಸ್ಟಿಂಗನ್ನು ಶುರು ಮಾಡುತ್ತೆ. ಎಲ್ಲೆಲ್ಲಿ ಏನು ಉದ್ದೇಶ ಇತ್ತು ದುನಿಯಾ ವಿಜಯ್ ಅವರಿಗೆ ಈ ವಿಚಾರವನ್ನು ಸಮಾಜಕ್ಕೆ ತಿಳಿಸಬೇಕು ಅಂತೇಳಿ, ಅದನ್ನು ತಿಳಿಸುವಂಥ ಪ್ರಯತ್ನದ ಜೊತೆಗೆ ನಂತರ ನಮ್ಮ ಜೊತೆ ಕೂಡ ನಿಂತಿದ್ದಾರೆ. ಸಮಾಜವನ್ನು ಹಾಳು ಮಾಡ್ತಾ ಇರುವಂಥ ಕ್ರಿಮಿಗಳನ್ನು ನಾಶ ಮಾಡಬೇಕು ಅಂತೇಳಿ. ವಿಜಯ್, ಇದನ್ನೆಲ್ಲ ಮಾಡಲಿಕ್ಕೆ ಹೋಗುವಾಗ ನಿಮಗೂ ಕೂಡ, ಯಾಕಂದರೆ ಇದು ಮಾಫಿಯಾ ಇದೆಯಲ್ಲ, ಭಾಳ ದೊಡ್ಡ ಮಾಫಿಯಾ. ಹೌದು. ನಿಮಗೂ ಭಯ, ಆತಂಕ ಅಥವಾ ಬೆದರಿಕೆ ಬಂದಿರಬಹುದು, ಬರಬಹುದು, ಇದೆಲ್ಲ ಬರುತ್ತಲ್ಲ, ಏನು ಮಾಡ್ತೀರಿ? ಬಂದರೆ ಭಯ ಇಲ್ಲ. ಓಕೆ, ಅದು ಕೇರ್ ಮಾಡಲ್ಲ. ಓಕೆ, ಗೊತ್ತಿಲ್ಲ ನಾಳೆ ದಿವಸ ನಮ್ಮನೆ ಮಕ್ಕಳು, ನಿಮ್ಮನೆ ಮಕ್ಕಳು, ಯಾರ ಮನೆ ಮಕ್ಕಳು ಬೇಕಾದ್ರೆ ತೊಗೊಂಡಿದ್ದಕ್ಕೆ ತುತ್ತಾಗ್ಬೋದು. ಡೆಫಿನೆಟ್ಲಿ. ಸೊ ಹಂಗಾಗಿ ಸಿನಿಮಾ ಮಾಡಿದ್ವಿ, ಚೆನ್ನಾಗಾಗಿದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ ಜನ. ಎಸ್, ಸಿನಿಮಾ ಮಾಡಿದ್ಮೇಲೆ ಏನು ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಓಕೆ, ಇದೇನು ಕೆಲಸ ಕೈಗೆ ಎತ್ಕೊಂಡಿದ್ದೀನಿ, ಇದನ್ನು ಒಂದು ಹಂತದವರೆಗೂ ಮುಟ್ಸೋಣ ಅನ್ನೋ ಆಸೆ ನನಗೆ. ಇದರ ಜೊತೆಗೆ ಈಗ ನಾವೇನು ಈ ಹುಡುಗನ ಗಾಂಜಾ ವಿಷಯ ಕೇಳಿದ್ವಿ, ಇದೇನು ಮಾಫಿಯಾ ಇದೆಯಲ್ಲ ಸರ್, ಇದು ಮಾದಕದ ಮಾಫಿಯಾ. ಒಬ್ಬ ಗಾಂಜಾ ಮಾರಿ 7ನೇ ಕ್ಲಾಸ್ ಮಕ್ಕಳಿಗೆ ಸೇದಿಸ್ತಾನೆ ಅಂದಾಗ ಅವನಿಗೆ ಪೈಪೋಟಿಯಾಗಿ ಇವಾಗ ಈ ಮಾತ್ರೆ ಮಾರ್ತಾವನೆ. ಸೊ ಆ ಮಕ್ಕಳನ್ನ ಇಲ್ಲಿ ಹೇಳ್ಕೊತಾರೆ, ಆ ಗಾಂಜಾ ಸೇದೋಬೋದು, ಇದನ್ನು ತೊಗೊಂಡು ನೋಡಿ ಹೆಂಗಿರುತ್ತೆ ಅಂತ. ಸೊ ಇದು ಮಾರ್ಕೆಟಲ್ಲಿ ನಡೀತಿರೋ ಜಾಲ ಇದು. ಈಸಿ. ಆಮೇಲೆ ಅದಕ್ಕೆಲ್ಲ ಗಿಡಿ ಕಟ್ಟಬೇಕು ಅಂತಿಲ್ಲ. ಗಾಂಜಾ ಮಾರ್ಕೆಟ್ನ ಬ್ರೇಕ್ ಮಾಡಕ್ಕೆ ಈ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದೆಲ್ಲ ದೊಡ್ಡ ದೊಡ್ಡ ಕೈವಾಡ ಇದೆ, ಸುಮ್ಮನೆ ಯಾರು ಸುಮ್ಮನೆ ಮಾಡೋಕ್ಕಾಗಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ಸ್ಟೇಷನ್ಗಳಲ್ಲೂ ಮಾಹಿತಿ ಇದೆ. ಬಟ್ ಅವ್ರು ಏನು ಮಾಡಿದ್ದಾರೆ, ಈಗ ಅವ್ರು ಯಾರಪ್ಪ ಅಮ್ಮ ಮಾತಾಡಿದ್ರಲ್ಲ, ಯಾಕಮ್ಮ ನಿಮ್ಮ ಮಗನ ಬುದ್ಧಿ ಹೇಳಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವರೇ ಹಿಡಿದು ಇದು ಎಲ್ಲಿಂದ ಬಂತು ಅಂತ ಹುಡುಕಿದ್ರೆ ಒಂದು ದಾರಿ ಆಗಿರೋದು. ನಾವು ಇವತ್ತೆಲ್ಲ ಕೈಗೆತ್ಕೊಳ್ಳದೆ ಹೋದರೆ ಈ ಕಾರ್ಯಕ್ರಮನ ಅಥವಾ ಈ ವಿಷಯನ 100% ನಮ್ಮಲ್ಲಿ, ನನಗೆ ಗೊತ್ತಿರೋಂಗೆ ಸರ್, ಈಗ ಬೆಂಗಳೂರಲ್ಲೇ ಮಿನಿಮಮ್ ಒಂದು 5,000 to 10,000 ಜನ ತುತ್ತಾಗಿದ್ದಾರೆ ಇದಕ್ಕೆ. ಮಿನಿಮಮ್ 10,000 ಜನ ಒಂದೊಂದು ಏರಿಯಾಗೆ. ಅಮ್ಮ ಹೇಳಿದಂಗೆ ಕೇವಲ ಬಡವರು ಅಂತ ನನಗಿದೆ ಹಂಗ ಅನಿಸ್ತಾ ಇಲ್ಲ. ಎಲ್ಲ ಶಾಲಾ ಕಾಲೇಜ್ ಹೋಗೋ ಎಲ್ಲರಿಗೂ ಸೇಮ್. ಹೌದೌದು, ಯಾರನ್ನ ಬೇಕಿದ್ರೆ ಈಸಿ ರೀಚ್ ಆಗ್ಬೋದು. ಸರಿ, ಏನಾಗಿದೆ, ಗಾಂಜಾ ಆಸೆ ಇದ್ದವ್ರಿಗೆ ಮನೆಯಲ್ಲಿ ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಇದಿರ್ಬೋದು, ಬಡಪ್ಪ ಗೊತ್ತಾಗ್ಬಿಡ, ಟ್ಯಾಬ್ಲೆಟ್ ಯಾವನು ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ ಸರ್, ಯಾರಿಗೂ ಗೊತ್ತಾಗಲ್ಲ. ಈಗ ನಾವೇನು ನೋಡಿದ್ವಿ, ಆ ಹುಡುಗನ ಕೈ ಕೊಳ್ತೋಗಿದೆ, ಅದು ಬಹುಶಃ ಅವನು ಬಡವರ ಮನೆಯವನು ಇರ್ತಾನೆ. ಆದರೆ ಅದೇ ದುಡ್ಡಿರೋರ ಮನೆಯಲ್ಲಾದರೆ ಆ ಕೈನ ಆಪರೇಷನ್ ಮಾಡಿಸಿನೋ 2 ಎಕ್ಸ್ಟ್ರಾ ಕೈ ಹಾಕಿಸ್ಬಿಡ್ತಾರೆ. ದುಡ್ಡಿರೋರು ಸೇವ್ ಮಾಡ್ಕೋತಾರೆ. ಬಟ್ ಈ ಮಕ್ಕಳು ಬದುಕೇಳಿ, ಇವತ್ತು ಈ ಮಕ್ಕಳು ಬದುಕು ನಮಗೆ ನೋಡೋಕೆ ನರಕ ಅನಿಸುತ್ತೆ. ನಾನು ಆ ಹುಡುಗಿ ಏನು ಮಾತಾಡಿದೆ, ಅದಕ್ಕೆ HIV 20 to 21 ವರ್ಷದ ಮಗುಗೆ HIV ಇವತ್ತು. ಆ ಥರದ್ದು ಸುಮಾರು 1000 ಜನ ಹೆಣ್ಮಕ್ಳಿಗೆ HIV ಆಗಿದೆ ಇವತ್ತು ಬೆಂಗಳೂರಲ್ಲಿ. ಸುಮಾರು 1000 ಜನ ಹೆಣ್ಮಕ್ಳಿಗೆ. ಅಂದರೆ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನು ಇದು. ನಾನು ಅದೇ ಹೇಳಿದೆ ಮೊನ್ನೆ ಯಾವುದೋ ಒಂದು ವಾಹಿನಿಯಲ್ಲಿ, ಮಾನ್ಯ ಯಾರು ರಾಜಕೀಯದ ಎಲ್ಲ ಹಿರಿಯರಿದ್ದೀರಾ, ಮುಂದೆ ಎಲೆಕ್ಷನ್ ಹೊತ್ತಿಗೆ
ನಿಮ್ಗೊಂದು ಅಷ್ಟು ಓಟ್ ಬೀಳಲ್ಲ, ಯಾಕೆಂದರೆ ಅಷ್ಟು ಓಟು ಮೆಚುರಿಟಿ ಬಂದಿರೋ ಓಟ್ ಸತ್ತೋಗಿರ್ತವೆ. ಸೊ ಓಟ್ ಲಾಸ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಅದೊಂದಾದರೂ ನಾವು ಸೀರಿಯಸ್ ಆಗಿ ತೊಗೊಂಡು ಆ ಓಟ್ನ ತಡ್ಕೊಳ್ಳೋದಕ್ಕೆ ಒಂದು ಕಾರ್ಯಕ್ರಮ ಅಂತ ಹಂಚ್ಕೊಂಡ್ರೆ ಕೂಡ ಒಳ್ಳೇದಾಗತ್ತೆ. ಯಾಕೆಂದರೆ ನಾನು ಈ ವಿಷಯನ ಯಾಕೆ ಇಷ್ಟು ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳ ಭವಿಷ್ಯ ಅಷ್ಟು ನೀಟಾಗಿ ಕೆಟ್ಟೋಗ್ತಾ ಇದೆ. ತಾಯಿ ತಂದೆ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಇವರು ಅಷ್ಟೇ ನೀಟಾಗಿ ಹಾಳು ಮಾಡ್ಕೋತಾ ಇದ್ದಾರೆ. ಖಂಡಿತ ವಿಜಯ್, ನಿಮ್ಮ ಜೊತೆ ನಾವು ಕೂಡ ಇರ್ತೀವಿ. ಜೊತೆಗೆ ನಿಮ್ಮ ಸಿನಿಮಾ ಕೂಡ ಭಾಳ ಅದ್ಭುತವಾಗಿ ಓಡ್ತಾ ಇದೆ. ಇದೇ ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡಿದ್ದೀರಿ ಅಂತಂದರೆ ಜನಗಳಿಗೆ ಕೂಡ ಅದನ್ನು ಒಂದು ಕಾತುರತೆ ಇರುತ್ತೆ. ಯಾವ ರೀತಿ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ಕೋಬೇಕು, ಆ ಸಿನಿಮಾದಲ್ಲಿ ಹೇಗೆ ಈ ಬಡವರ ಮಕ್ಕಳು, ಬಡವರ ಶ್ರೀಮಂತರ ಹೆಂಗೆ ಸಿಕ್ಕಾಕೋತಾರೆ, ಅದಕ್ಕೆ ಮನೆಯವರು ಯಾವ ರೀತಿ ಮುತುವರ್ಜಿ ವಹಿಸಬೇಕು, ತಮ್ಮ ಮಕ್ಕಳನ್ನು ಹೆಂಗೆ ನೋಡ್ಕೋಬೇಕು, ಸ್ಕೂಲ್ಗೆ ಹೋದ್ರು ಬಂದರು ಅಲ್ಲ, ಅದರ ಹೊರತಾಗಿ ಏನೋ ಇದೆ, ನೀವು ಚೆಕ್ ಮಾಡಬೇಕು, ಬ್ಯಾಗನ್ನು ಏನೋ ಇದೆಯಾ ನೋಡಬೇಕು. ದುನಿಯಾ ವಿಜಯ್ ಅದನ್ನು ಹೇಳೋದು, ಬೆಡ್ ಕೆಳಗಡೆ ಏನಾದ್ರು ನೋಡಿ, ಚಾಪೆ ಕೆಳಗಡೆಗೆ ಕಿಸೆಯಲ್ಲಿ ಏನೋ ಇದೆಯಾ ನೋಡಿ, ಹೆಂಗೆ ಸಿಕ್ಕಾಕೋತಾರೆ. ಪಾಪ ನೀವು ಆ ಮಕ್ಕಳಂತ ಕೆಟ್ಟವರಲ್ಲ, ಉದ್ದೇಶ ಇರೋದಿಲ್ಲ, ಆದರೆ ಆ ಕಬಂಧ ಬಾಹುಗಳಿಗೆ ಹೆಂಗೆ ಆಟೋಮೆಟಿಕಲಿ ಒಳಗಾಗ್ಬಿಡ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ. ಆದರೆ ಈ ಡ್ರಗ್ ಮಾಫಿಯಾ ಏನಿದೆ, ಆ ಡ್ರಗ್ ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಕೂಡ ಇದೀಗ ಸಮರ ಸಾರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ದುನಿಯಾ ವಿಜಯ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಜೊತೆಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ನಿಮಗೆ ಸಿನಿಮಾದಲ್ಲೂ ಸಿಗಲಿ ಅಂತೇಳಿ ಹಾರೈಸ್ತೀನಿ. ಭೀಮಾ ಇನ್ನಷ್ಟು ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಮಾಜದ ಬಗೆಗಿನ ಕಳಕಳಿಯಿಂದಾಗಿ ನೀವು ಬಂದಿದ್ದೀರಿ, ಆ ವಿಡಿಯೋ ನನಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಕರ್ನಾಟಕ ಪ್ರೈಮ್ ಟೈಮ್. ಆ ಮಗು, ಆ ಹುಡುಗ ಹೇಗೆ ಕೈ ಕೊಳೆತು ಹೋಗಿದೆ, ಆ ಹೆಣ್ಣುಮಗಳಿಗೆ ಹೇಗೆ HIV ಬಂದಿದೆ, ಆತ ಹೇಗೆ ವ್ಯಸನಿಯಾಗಿದ್ದಾನೆ, ಇದು ಸಮಾಜದ ಒಂದು ಸಮಸ್ಯೆ. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಸಿನಿಮಾ ಮಾಡಿದಾಗ ಅನೇಕರು ವಿದ್ಯಾವಂತರು ಬಂದು ಕೃಷಿ ಮಾಡಿದ್ರಂತೆ. ಜೀವನ ಚೈತ್ರ ಮಾಡಿದಾಗ ಡ್ರಗ್ ಮಾಫಿಯಾ ವಿರುದ್ಧ ಒಂದು ದೊಡ್ಡ ಹೋರಾಟಗಳಾಯಿತು. ಈ ಸಿನಿಮಾದ ಮುಖಾಂತರ ಮತ್ತು ನಮ್ಮೆಲ್ಲರ ಜವಾಬ್ದಾರಿಯಾಗಿ ಈ ಡ್ರಗ್ಸ್ ಮಾಫಿಯಾ ವಿರುದ್ಧ ಒಂದು ಹೋರಾಟವಾಗಲಿ, ಮತ್ತು ಹೇಗೆ ನಮ್ಮ ಮಕ್ಕಳು ಬಲಿಪಶುಗಳಾಗ್ತಾ ಇದ್ದಾರೆ ಅದು ಕೂಡ ಇಡೀ ಜಗತ್ತಿಗೆ ಅರಿವಾಗಲಿ. ಪೊಲೀಸರು, ರಾಜಕಾರಣಿಗಳು, ಅಧಿಕಾರಿಗಳು, ಮಾಧ್ಯಮ ಎಲ್ಲ ಸೇರಿ ಈ ಒಂದು ರಕ್ಕಸನನ್ನು ಹೊಡೆದು ಓಡಿಸೋಣ ಅಂತ ಹೇಳ್ತಾ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.